ನಿಮ್ಮ ಆಸ್ತಿ ವಿವರನ ಎಲ್ಲ ಹಾಕ್ತೀರಾ. ದಟ್ ಮೀನ್ಸ್ ನಾನು ಕರಪ್ಟ್ ಅಲ್ಲ, ಕರಪ್ಟಾಗಿರಬಾರ್ದು, ಪ್ರಾಮಾಣಿಕವಾಗಿರಬೇಕು, ನಮ್ಗೆ ಸಂಬಳ ಬಂದಿದ್ದರಲ್ಲಿ ತೃಪ್ತಿಯಿಂದ ನಾವು ಇರಬೇಕು ಅನ್ನೋದನ್ನು ಆ ಮೆಸೇಜ್ನ ನೀವು ಕೊಟ್ರಿ. ಬಟ್ ನಾವು ಒಂದು ಸಿಸ್ಟಮಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ ಗಿಮ್ಳ ಕೊಟ್ಟೆ ಕೆಲಸ ಮಾಡ್ಕೋಬೇಕು ಅನ್ನೋ ಸಿಚುವೇಶನಲ್ಲಿ ನಾವು ಇದ್ದೀವಿ. ಬಟ್ ಈಗಿನ ಜನ್ರೇಷನ್ ಆಗಿರ್ಬೋದು, ಅಥವಾ ಯಾರು ತುಂಬ ಯೋಚನೆ ಮಾಡ್ತಾರೋ ಅವರೆಲ್ಲ ಆಗಿರ್ಬೋದು, ಗೌರ್ಮೆಂಟ್ ಕೆಲಸನ ಅಯ್ಯೋ ಅಲ್ಲಿ ಕರಪ್ಷನ್ ನಡೆಯುತ್ತೆ, ಯಾಕೆ ಬೇಕು, ನನ್ನದೇ ಆಗಿರೋದು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ನೀವು ಬೀಯಿಂಗ್ ಆನ್ ಆಫೀಸರ್ ಏನು ಹೇಳ್ತೀರಿ ಈ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಮೆಂಟಾಲಿಟಿ ಇರೋರ್ಗಾಗಿರ್ಬೋದು? ಸಿಸ್ಟಮ್ ನೋಡಿಮ್ಮ, ಎಲ್ಲ ಸಿಸ್ಟಮಲ್ಲೂ ಕರಪ್ಷನ್ ಅಂತಿದೆ. ಕರಪ್ಷನ್ ಹ್ಯಾಸ್ ಬಿಕಮ್ ಎ ವೇ ಆಫ್ ಲೈಫ್. ಬೋಫೋರ್ಸ್ ಅಂತ ಕೇಳಿದ್ವಿ, ಸ್ವಿಟ್ಜರ್ಲೆಂಡ್ ಕಂಪನಿ. ನಿಮ್ಮ ಹಾಗೆ ಒಬ್ಬರು ಚಿತ್ರ ಅಂತ ಹೇಳಿ ಎ ಜರ್ನಲಿಸ್ಟ್ ಬ್ರೋಕ್ ದಟ್ ಸ್ಟೋರಿ, ಹಿಂದೂನಲ್ಲಿ ಸ್ಟೋರಿ ಬಂತು. ಆಗ ಬೋಫೋರ್ ಅಂಥದ್ದೇ ಕರಪ್ಟ್ ಆರ್ಗನೈಸೇಷನ್ ಆದಮೇಲೆ ಇಂಥ ದೊಡ್ಡ ಪ್ರೈವೇಟ್ ಯುರೋಪಿಯನ್ ಆರ್ಗನೈಸೇಷನ್ ಕರಪ್ಷನ್ ಇತ್ತು. ಕರಪ್ಷನ್ ಎಲ್ಲಿಲ್ಲ? ನಾವು ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್, ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ 100 ರೂಪಾಯಿ ಲಂಚ ತೊಗೊಂಡ್ರೆ, ಇನ್ನೊಂದು KEB ಲೈನ್ಮನ್ನ ರಿಸ್ಟೋರ್ ಮಾಡ್ಕೊಳ್ಳೋಕ್ಕೆ 500 ರೂಪಾಯಿ ಲಂಚ ತೊಗೊಂಡ್ರೆ ಅದು ಲಂಚ ಅಂತ ಪರಿಗಣಿಸ್ತೀವಿ. ಆದರೆ ಲಂಚ ಎಲ್ಲೂ ವ್ಯಾಪಕವಾಗಿಬಿಟ್ಟಿದೆ. ನಾನು ಎಲ್ರಿಗೂ ಏನು ಹೇಳೋದಂದರೆ, ಯು ಹ್ಯಾವ್ ಟು ಡಿಸೈಡ್ ಫಾರ್ ಯುವರ್ ಸೆಲ್ಫ್. ನೀವು ಹೇಗಿರಬೇಕು ಅಂತ ನೀವು ಡಿಸೈಡ್ ಮಾಡಿ. ನಾನು ಕಾಲೇಜ್ ಸೇರಿದಾಗಿಂದ ನಾನು ದುಡ್ಡು ಹೊಡಿಬಾರ್ದು ಅಂತ ಮೊದಲಿಂದ, ನಾನು IPS ಸೇರಲಿ ಎಲ್ಲಿಗೆ ಹೋಗಿದ್ರು ನಾನು ದುಡ್ಡು ಹೊಡಿತಿರಲಿಲ್ಲ. ಹೊಡಿಬಾರ್ದು ಅಂತ ಡಿಸೈಡ್ ಮಾಡಿ, ಅದು ನನ್ನ ಪರ್ಸನಲ್ ಡಿಸಿಷನ್. ಆ ಪರ್ಸನಲ್ ಡಿಸಿಷನ್ ನಾ ಮಾಡಿದೆ. ಕೆಲವ್ರು ಮಾಡಲ್ಲ. ನಾನು ಲಂಚ ಹೊಡಿತೀನಿ, ನಾನೇ ವಿಜಿಲೆನ್ಸ್ ಲೋಕಾಯುಕ್ತದಲ್ಲಿ ನಾನೇ ಅಧಿಕಾರಿಯಾಗಿದ್ದೆ. ಎಷ್ಟು ಜನಕ್ಕೆ ರೇಡ್ ಮಾಡಿದೆ, 50-60 ಜನಕ್ಕೆ ರೇಡ್ ಮಾಡಿ ಅವ್ರ ಮನೆಯಿಂದ ಕೋಟ್ಯಾನುಗಟ್ಟಲಿದ್ದ ಆಸ್ತಿನ ನಾನು ಜಪ್ತು ಮಾಡ್ಕೊಂಬಂದೆ. ಅದು ಅವ್ರದ್ದು. ಅದಕ್ಕೆ ನಾವೊಂದು ಫಿಲಾಸಫಿಕಲ್ ಆಗಿಬಿಟ್ಟಿದ್ದೀನಿ ಈಗ. ಫಿಲಾಸಫಿ ಏನಂದರೆ, ಅವರನ್ನು ಇರೋ ಹಂಗೆ ಬಿಟ್ಬಿಡು. ದೇರ್ ಈಸ್ ಒನ್ ಪರ್ಸನ್ ಎಲ್ಲೋ ಮೇಲ್ಗಡೆಯಿಂದ ನೋಡ್ಕೋತಾನೆ. ಆ ಕರ್ಮ ವಿಲ್ ಆಲ್ವೇಸ್ ಕ್ಯಾಚ್ ವಿತ್ ಯು. ಇಫ್ ಯು ಹ್ಯಾವ್ ಡನ್ ಅ ಗುಡ್ ಥಿಂಗ್ ಯು ವಿಲ್ ಬಿಕಮ್. ಕಾಪಿ ಹೊಡೆದು ಪಾಸ್ ಆಗ್ತಾರೆ. ನಾನು ಕಾಪಿ ಹೊಡೆದು BSc ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡೋದಾಯ್ತು. ನನ್ನ ಫ್ರೆಂಡ್ ನಂಗೆ ತೋರಿಸ್ತಾ ಕ್ವಶನ್ ಪೇಪರ್ ಆನ್ಸರ್ ಬುಕ್ಕು, ನೀ ಬರೆಯ ಇದನ್ನು ನಾನು ಕಾಪಿ ಮಾಡಲ್ಲ ಅಂತ ಹೇಳಿದೆ. ಅದು ನೀವೆಲ್ಲ ಹೇಳ್ಬೋದು ಇವನು ಯಾವನೋ ಗಾಂಧಿ ಅಂತ. ನಾನು ಗಾಂಧಿಯಿಂದ ಇನ್ಫ್ಲೂಯೆನ್ಸ್ ಆದೆ ಅನ್ಫಾರ್ಚುನೇಟ್ಲಿ. ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ನರಸಿಂಹಯ್ಯ ಅಂತಿದ್ದರು, ಅವ್ರು ಪಕ್ಕಾ ಗಾಂಧಿವಾದಿ. ಅವರು ನಮ್ಗೆ ಗಾಂಧಿ ಇನ್ಫ್ಲೂಯೆನ್ಸ್ ಕೊಡ್ತಾರೆ, ನಾನು ಗಾಂಧಿವಾದಿ ಆದೆ. ನಿಮಗಿಲ್ಲ ಅಂದರೆ ನಾನು ನೀವು ಫೋರ್ಸ್ ಮಾಡಲ್ಲ. ಬಿಕಾಸ್ ನಿಮ್ಮ ಲೈಫ್ ನಿಮ್ಮದು, ನೀವು ಡಿಸೈಡ್ ಮಾಡಬೇಕು. ನಾ ಕೆಟ್ಟ ದಾರಿ ಹಿಡಿತೀನ, ಒಳ್ಳೆ ದಾರಿ ಹಿಡಿತೀನ, ನಾ ಕಳ್ತನ ಮಾಡ್ತೀನ, ನಾ ಮೋಸ ಮಾಡ್ತೀನ, ನಾ ದಗಲ್ಬಾಜಿ ಮಾಡ್ತೀನ, ಅದು ನಿಮಗೆ. ಅದಕ್ಕೆ ನೀವೊಂದು ಆ್ಯಕ್ಷನ್ ಮಾಡೋದು. ಎವ್ರಿ ಆ್ಯಕ್ಷನ್ ಇಸ್ ಗಾಟ್ ಅ ರಿಯಾಕ್ಷನ್. ಅದು ರಿಯಾಕ್ಷನ್ ನೀವು ಫೇಸ್ ಮಾಡೋಕ್ಕೆ ತಯಾರಾಗಿದ್ದೀರಿ ಅಂತ ಐ ಅಸ್ಯೂಮ್. ನಾನು ಇದನ್ನು ಯಾಕೆ ಕೊಟ್ಟೆ ಅಂದರೆ, ಇದು ಯಾಕೆ ಕೊಟ್ಟೆ ಅಂದರೆ, ಇವತ್ತು ಈಗ ನೀವು ನಮ್ಮ ಮನೆಗೆ ಬಂದು ನೋಡಿದ್ರೆ, ನಾನು 2009ರಲ್ಲಿ ಆಸ್ತಿ ವಿವರ ಕೊಟ್ಟೆ. ಇವಾಗ 2025, 16 ವರ್ಷ ಆಗಿದೆ. ಈಗಲೂ ನಮ್ಮನೆ ಇಲ್ಲಿಂದ ನಿಮ್ಮ 5 ನಿಮಿಷದಲ್ಲಿ ನಮ್ಮ ಮನೆಗೆ ಹೋಗ್ಬೋದು. ನಿಮ್ಮನ್ನೇ ಐ ವೆಲ್ಕಮ್ ಯು ಅಲಾಂಗ್ ವಿತ್ ಯುವರ್ ಟೀಮ್. ನೀವು ಕ್ಯಾಮ್ರಾ ತೊಗೊಂಬನ್ನಿ, ನೋಡಿ ನಾ ಹೇಗಿದ್ದೀನಿ ಅಂತ. ನಾನು ಇರೋದೇ ಹೀಗೆ, ನಾನು ಹಾಗಿರ್ಬೇಕು. ನಾನು ತೀರ್ಮಾನ ಮಾಡಿದೆ ಹಾಗಿರ್ತೀನಿ ಅಂತ. ಜನ್ರೇಷನ್ ಏನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಫೈಟ್ ಅಲೋನ್. ನಾವಿವಾಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್. ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಕಾಂಪಿಟೇಷನ್. To face this competition, you have to be individualistic. Ultimately, nobody will come and help you. It is all for yourself. ನೀವು ಏನಾಗಬೇಕು ಅಂತಿದ್ದೀರಿ ಅದನ್ನು ನೀವು ಆಗಿ, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಓನ್ಲಿ ಬೈ ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಯು ಕ್ಯಾನ್ ಮೂವ್ ಫಾರ್ವರ್ಡ್. ದಿ ಓನ್ಲಿ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಇಸ್ ಮಿಸ್ಟರ್ ನಾರಾಯಣ ಮೂರ್ತಿ ಆಫ್ ಇನ್ಫೋಸಿಸ್. ಸಡನ್ಲಿ ಹೌ ದೇ ಬಿಕೇಮ್ ಸಚ್ ಎ ಇದು. ಈ ಬಿಸ್ನೆಸ್ಸಲ್ಲಿ ಕೂಡ ಇಂಟೆಗ್ರಿಟಿ ಇದ್ದರೆ ನಿಮಗೆ ಮರ್ಯಾದೆ ಕೊಡ್ತಾರೆ. ಇಂಟೆಗ್ರಿಟಿ ಇಟ್ಕೊಳ್ಳಿ. ಟೆಕ್ನಾಲಜಿ ಯೂಸ್ ಮಾಡಿ. ಆ ಟೆಕ್ನಾಲಜಿನ ಫಾರ್ ದಿ ಬೆಟರ್ಮೆಂಟ್ ಆಫ್ ಹ್ಯುಮ್ಯಾನಿಟಿ ಯೂಸ್ ಮಾಡಿ. ಕೆಟ್ಟದಕ್ಕೆ ಅದೇ ಟೆಕ್ನಾಲಜಿ ಯು ಕ್ಯಾನ್ ಯೂಸ್ ಫಾರ್ ಬೋತ್ ದಿ ಥಿಂಗ್ಸ್. ಡಬಲ್ ಇಟ್ ಸೋಡ್ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಅಲ್ಟಿಮೇಟ್ಲಿ ಯು ಆರ್ ಎ ಪಾರ್ಟ್ ಆಫ್ ಸೊಸೈಟಿ. ಆ ಸೊಸೈಟಿಗೆ ಏನು ಉದ್ಧಾರ ಮಾಡಬೇಕು ಅದನ್ನು ಮಾಡಿ. ಯಾಕೆಂದರೆ ನೀವೊಬ್ಬರು ಹಾಳಾಗೋದಲ್ಲ, ಇಡೀ ಸೊಸೈಟಿ ಹಾಳಾದಾಗ ನಿಮ್ಮ ಲೈಫ್ ಹಾಳಾಗುತ್ತೆ. ಈಗ ಇಡೀ ಪ್ರಪಂಚನೇ ಕರಪ್ಟ್ ಆಗಿಬಿಟ್ರೆ ಹೌ ವಿಲ್ ದಿ ನಾನ್ ಪರ್ಸನ್ ಲಿವ್? ಯಾರೋ ಒಬ್ಬರು ನನ್ನಂಥವ್ರು ಯಾರಾದ್ರು ಇದ್ದರೆ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಎ ಹೋಪ್. ಆ ಹೋಪ್ ಇಟ್ಕೊಳ್ಳಿ. ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಆನ್ ಯು, ದ ಜನ್ ಸಿ. ನನ್ನ ಮೊಮ್ಮಕ್ಕಳೆಲ್ಲ ಜನ್ ಸಿ ಅವರೇ. ಆ ಜನ್ ಸಿ ಅವ್ರಿಗೆ ನಾನು ಅಷ್ಟೇ ಹೇಳ್ತೀನಿ, ನೀವು ಏನು ಬೇಕಾದ್ರೂ ಮಾಡಿಪ್ಪ, ಒಳ್ಳೆಯವರಾಗಿ, ಮಾನವರಾಗಿ, ಕೆಟ್ಟದ್ದು ಮಾಡಬೇಡಿ.